ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ 2024ನೇ ಸಾಲಿನ ನೃಪತುಂಗ ಪ್ರಶಸ್ತಿಗೆ ಹಿರಿಯ ಕವಿ ಹಾಗೂ ಚಿಂತಕ ಡಾ ಮೂಡ್ನಾಕೂಡು ಚಿನ್ನಸ್ವಾಮಿ ಭಾಜನರಾಗಿದ್ದಾರೆ. ಪ್ರಶಸ್ತಿಯು 7 ಲಕ್ಷ ರೂಪಾಯಿ ನಗದು, ಫಲಕ, ಪುರಸ್ಕಾರಗಳನ್ನು ಒಳಗೊಂಡಿದೆ. ಮೈಸೂರು ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಅಂಬೇಡ್ಕರ್ ಪೀಠದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿರುವ ಡಾ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಸಾಹಿತ್ಯ, ಸಂಸ್ಕೃತಿ, ಸಮಾಜ ಸೇವೆ ಮತ್ತು ರಂಗಭೂಮಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಥೆ, ನಾಟಕ, ಅನುವಾದ, ಸಂಪಾದನೆ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಾಕಾರಗಳಲ್ಲಿ ಇದುವರೆಗೆ ಸುಮಾರು 50 ಪುಸ್ತಕಗಳನ್ನು ಹೊರತಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯವರಾದ ಡಾ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಈವರೆಗೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು, ಇದೀಗ ನೃಪತುಂಗ ಪ್ರಶಸ್ತಿ ಲಭಿಸಿರುವುದಕ್ಕೆ ಜಿಲ್ಲೆಯ ಜನತೆ ಮತ್ತು ಸಾಹಿತಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಮೂಡ್ನಾಕೂಡು ಗ್ರಾಮದ ಕುಮಾರ್, ನಮ್ಮೂರಿನ ಕವಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿರುವುದು ಗ್ರಾಮದಲ್ಲಿ ಸಂತಸದ ವಾತಾವರಣ ಮೂಡಿಸಿದೆ ಎಂದರು. ಗ್ರಾಮದಲ್ಲಿ ಹುಟ್ಟು ಈ ಲೆವೆಲ್ಗೆ ಅವರು ಬೆಳೆದಿರ್ತಕ್ಕಂಥದ್ದು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಭಾಳ ಸಂತೋಷ. ಮೂಡ್ನಾಕೂಡು ಅಂತ ಹೆಸರನ್ನೇ ಇಡೀ ದೇಶಕ್ಕೆ ಮತ್ತು ವಿದೇಶಕ್ಕೆ ಪರಿಚಯ ಮಾಡಿದಂಥ ವ್ಯಕ್ತಿ ಈ ಕವಿ ಮೂಡ್ನಾಕೂಡು ಚಿನ್ನಸ್ವಾಮಿ. ಸಾಹಿತಿ ಮಹದೇವ ಶಂಕನಪುರ, ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳ ಹೆಸರಾಂತ ಕವಿಯಾಗಿದ್ದು, ಇವರು ಬರೆದಿರುವ ಅನೇಕ ಕಾವ್ಯ, ನಾಟಕ, ಕಥೆಗಳು ವೈಚಾರಿಕ ಬರಹಗಳಿಗೆ ಬಹಳ ಹೆಸರುವಾಸಿಯಾಗಿದೆ ಎಂದು ಹೇಳಿದರು. ನಮ್ಮ ಜಿಲ್ಲೆಯ ಹಲವಾರು ವಿಷಯಗಳನ್ನು ಆಧರಿಸಿದ ಕಥೆಗಳು ಮತ್ತು ನಾಟಕಗಳು, ಅಂಬೇಡ್ಕರ್ ಮತ್ತು ಬುದ್ಧನ ಆಧರಿಸಿದಂತಹ ಚಿಂತನೆಗಳ ಮೂಲಕ ಅವರು ಹಲವಾರು ವಿದೇಶಿ ಭಾಷೆಗಳಿಗೂ ಕೂಡ ಪರಿಚಿತರಾಗಿರ್ತಕ್ಕಂಥವರು. ಮತ್ತೊಬ್ಬ ಸಾಹಿತಿ ಮದ್ದೂರು ದೊರೆಸ್ವಾಮಿ, ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರುವ ಹಾಗೂ ಬೌದ್ಧ ತತ್ವಗಳನ್ನು ಅಳವಡಿಸಿಕೊಂಡಿರುವ ಡಾ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಸರಳ ಜೀವಿಯಾಗಿದ್ದು, ಸಾಮಾಜಿಕ ಸಮಾನತೆಯನ್ನು ಅವರ ಕೃತಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು. ಕೂಡ ಎತ್ತರಕ್ಕೆ ಬೆಳೆಯಲಿ ಮತ್ತು ಈ ಒಂದು ನಾಡಿನಲ್ಲಿ ಸಾಮಾಜಿಕ ಸಮಾನತೆ ಮತ್ತು ಸಾಮಾಜಿಕ ಪ್ರಜ್ಞೆ ಉಳ್ಳಂಥ ಕಾವ್ಯಗಳು ಮತ್ತೆ ಕಥೆಗಳು ಇನ್ನು ಮೂಡ್ ಬರಲಿ ಅವರಿಂದ ಅಂತ ಹೇಳುತ್ತೇನೆ. ಡಾ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ತಾವು ನೃಪತುಂಗ ಪ್ರಶಸ್ತಿಗೆ ಭಾಜನರಾಗಿರುವುದು ಸಂತಸ ತಂದಿದೆ, ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ತಾವು ಬೆಳೆದು ಬಂದ ಪರಿಸರ, ತಮ್ಮ ಜಿಲ್ಲೆಯ ಸಾಕಷ್ಟು ಸನ್ನಿವೇಶಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅದು ಕೃತಿಯ ಮೂಲಕ ಹೊರಬಂದಿದೆ ಎಂದು ಹೇಳಿದರು. ಪ್ರಶಸ್ತಿ ಕೂಡ ಬಂದಿದೆ. ಈ ಪ್ರಶಸ್ತಿಯ ವಿಶೇಷತೆ ಏನು ಅಂದರೆ, ಕನ್ನಡದಲ್ಲೇ ಅತಿ ಹೆಚ್ಚು ಮೊತ್ತದ ಪ್ರಶಸ್ತಿ ಮತ್ತು ಒಟ್ಟಾರೆ ಸೃಜನಶೀಲ ಸಾಹಿತ್ಯಕ್ಕೆ ಮತ್ತು ಸಮೃದ್ಧ ಸಾಹಿತ್ಯಕ್ಕೆ ಕೊಡುವ ಪ್ರಶಸ್ತಿ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ನನ್ನನ್ನು ಗುರುತಿಸಿರೋದ್ರಿಂದ ಹೆಮ್ಮೆಯಾಗಿದೆ.